ಸಚಿವರಾದಂಥ ಕರಿಯಮ್ಮ ನಾಯ್ಕ ಅವರು, ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಯರಂಗೂರು ಬಂದಿದ್ದಾರೆ. ಪತ್ರಿಕಾಗೋಷ್ಠಿಯನ್ನು ನಮ್ಮ ಮತ್ತೆ ಮೇಲುಸ್ತುವಾರಿಗಳು ಹಿರಿಯರು ರಾಜ್ಯ ಉಪಾಧ್ಯಕ್ಷರು ಈ ಹಿಂದೆ ಬಳ್ಳಾರಿ ಜಿಲ್ಲೆಯ ಲೋಕಸಭಾ ಚುನಾವಣೆಗೆ ಬಿಜೆಪಿಗೆ ಟಿಕೆಟ್ ಬಿಟ್ಟುಕೊಟ್ಟಿದ್ದು. ಸೊ ನಾವು ನಮ್ಮ ಪಕ್ಷದ ವತಿಯಿಂದ ಸಂಡೂರು ಕ್ಷೇತ್ರದಲ್ಲಿ ನಮ್ಮ ಸೋಮಪ್ಪನವರು ಅಭ್ಯರ್ಥಿಯಾಗಿ ಮಾಡಲು ನಾವು ರೆಡಿ ಮಾಡಿದ್ದೀವಿ. ಆದರೆ ನಮ್ಮ ನಾಯಕರಾದ ರಾಷ್ಟ್ರಾಧ್ಯಕ್ಷರಾದ ಸನ್ಮಾನ ಶ್ರೀ ದೇವೇಗೌಡರು ಮತ್ತು ಸನ್ಮಾನ ಶ್ರೀ HD ಕುಮಾರಸ್ವಾಮಿ ಅವರು ಆದೇಶವೇ ಅಂತವಾಗಿರ್ತದೆ. ಅವರು ಏನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಬದ್ಧರಾಗಿ BJP ಇರ್ಬೋದು, JDS ಇರ್ಬೋದು ಕೆಲಸ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತೇಳಿ ಸಂದರ್ಭದಲ್ಲಿ ಈ ಒಂದು ಸದಸ್ಯತ್ವ ಅಭಿಯಾನ ಮತ್ತೆ ಕೋರ್ ಕಮಿಟಿ ಪದಾಧಿಕಾರಿಗಳ ಒಂದು ನೇಮಕ ಒಂದು ಪ್ರಕ್ರಿಯೆ ಇವತ್ತು ಕೂಡ JDSನ ಭದ್ರಕೋಟೆ ಅದು ಸಂಡೂರು. ಯಾಕೆ ಹೇಳ್ತದೇನೆ ಅಂದರೆ ಸಂತೋಷ್ ಲಾಡ್ ಸಾಹೇಬರು ಕೂಡ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷದಿಂದ ಗೆದ್ದಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿ JDSನ ನೆಲೆ ಇದೆ. 2023ರಲ್ಲಿ ನಾವು ವಿಧಾನಸಭೆಯಲ್ಲಿ ಸ್ಪರ್ಧಿಸಿದ್ವಲ್ಲ, ಅದೇ ರೀತಿಯಾಗಿ ಮುಂಬರ್ತಕ್ಕಂಥ ಉಪಚುನಾವಣೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ NDA ಮೈತ್ರಿಕೂಟದ ಅಭ್ಯರ್ಥಿ ಆದರೂ ಚಿಂತೆ ಇಲ್ಲ, ಅದು JDS ಪಕ್ಷದ ಅಭ್ಯರ್ಥಿಯಾಗಿ ನಾವಲ್ಲಿ ಸ್ಪರ್ಧೆ ಮಾಡಲು ಆಕಾಂಕ್ಷಿಯಾಗಿದ್ದೇವೆ.